ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಿಲ್ಲ, ಆದರೆ ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗ್ತಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ, ಕ್ರಾಂತಿ ಬಗ್ಗೆ ಮಾಧ್ಯಮದಲ್ಲಷ್ಟೇ ಚರ್ಚೆಯಾಗಿದೆ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ನಾಯಕತ್ವ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಎಲ್ರಿಗೂ ಕೂಡ ಸಹಜವಾಗಿ ಸಚಿವ ಸ್ಥಾನದ ಬೇಡಿಕೆ ಇದ್ದೇ ಇರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಿರ್ಧಾರ ಏನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಬೋಸರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಗೊತ್ತಾ ಇದೆ. ಕೇವಲ ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಕೇವಲ ಪುಷ್ಟಿ ಅಷ್ಟೇ. ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಯಾವಾಗ ಉತ್ತರಾಧಿಕಾರಿ ಸ್ಥಾನವನ್ನ ಕೇವಲ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ನಿಭಾಯಿಸೋದಕ್ಕೆ ಸಾಧ್ಯ, ಅವ್ರು ಮಾತ್ರ ನಮಗೆ ರೋಲ್ ಮಾಡೆಲ್ ಅಂತ ಹೇಳಿದ್ರು, ಅಲ್ಲಿಂದ ಸಮಸ್ಯೆ ಇನ್ನಷ್ಟು ದಟ್ಟವಾಯಿತು. ಆಗ ಮಾತ್ರ ಮಾಧ್ಯಮದಲ್ಲಿ ಇನ್ನಷ್ಟು ಅದು ಪಕ್ಕ ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಹೋಗಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪುಟ ಪುನರ್ರಚನೆ ಅಥವಾ ಕೆಪಿಸಿಸಿ ಗಾದಿಯ ಬದಲಾವಣೆ ಅಥವಾ ಈಗ ಸಿಎಂ ಬದಲಾವಣೆಯ ವಿಚಾರವೂ ಕೂಡ ತಾರಕಕ್ಕೇರ್ತಾ ಇದೆ. ಈಗ ಎನ್ಎಸ್ ಬೋಸರಾಜ್ ಅವರು ಹೇಳ್ತಾ ಇರೋದು ಕೇವಲ ಮಾಧ್ಯಮದ ಚರ್ಚೆಯಷ್ಟೇ. ಸಂಬಂಧಪಟ್ಟಂತೆ ಈಗ ಮಂಗಳೂರಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾಕೆ ಹೇಳಬೇಕಾಗಿತ್ತು? ಹಾಗಾದ್ರೆ ಕೆಲವೊಂದಷ್ಟು ಹೇಳಿಕೆಗಳು ಪುಷ್ಟಿಯನ್ನ ಕೊಡ್ತಾವೆ, ಹಾಗಿದ್ದಾಗ ಮಾತ್ರ ಮಾಧ್ಯಮಗಳು ಸುದ್ದಿಯನ್ನ ಬಿತ್ತರಿಸೋದು. ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಸಚಿವ ಸ್ಥಾನದ ಬೇಡಿಕೆ ಇರುತ್ತೆ ಅನ್ನೋದಾಗೂ ಕೂಡ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೋಸರಾಜ್ ಅವರು.